ಹಾಯ್ ಎಲ್ರಿಗೂ ಬೆಳಗಿನ ಶುಭೋದಯ. ತಿಂಡಿಗೆ ಮೆಂತ್ಯ ಸೊಪ್ಪಿನ ಅಕ್ಕಿ ರೊಟ್ಟಿ ಹಾಗೆ ಡಾಬಾ ಸ್ಟೈಲಲ್ಲೊಂದು ಸಖತ್ತಾಗಿರುವಂಥ ಕ್ಯಾಪ್ಸಿಕಮ್ ಕರಿ ಮಾಡ್ಕೊತಿದ್ದೀನಿ. ಮೊದಲಿಗೆ ಎಣ್ಣೆ ಹೆಚ್ಚಿಟ್ಕೊಂಡೆ. ಕರಿ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಸೊಪ್ಪನ್ನ ಸ್ವಲ್ಪ ಫ್ರೈ ಮಾಡಿ ನೀರು ಹಾಕಿ ಮತ್ತೆ ಕುದಿ ಬರಬೇಕಾದ್ರೆ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಳದಷ್ಟೇ. ನೆಕ್ಸ್ಟ್ ಕ್ಯಾಪ್ಸಿಕಮ್ ಕರಿ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಆಗಲೇ ಹೆಚ್ಚಿರುವಂಥ ಈರುಳ್ಳಿ ಕ್ಯಾಪ್ಸಿಕಮ್ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡು ಅದೇ ಬಾಣಲಿಗೆ ಸ್ವಲ್ಪ ಆಯಿಲು ಬೆಣ್ಣೆ ಜೀರಿಗೆ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಟೊಮೊಟೊ ಪ್ಯೂರಿ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಗರಂ ಮಸಾಲೆ ಜೀರಿಗೆ ಪುಡಿ ಅಷ್ಟು ಪುಡಿ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಅದು ಎಣ್ಣೆ ಬಿಡೋ ತನಕ ಕುದಿಸ್ಕೊಂಡು ನೆಕ್ಸ್ಟು ಆಗಲೇ ಫ್ರೈ ಮಾಡಿಟ್ಟಿರೋವಂಥ ಕ್ಯಾಪ್ಸಿಕಮ್ಮು ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡೆ. ಸ್ವಲ್ಪ ಮಸಾಲೆ ಬೇಯೋಷ್ಟರಲ್ಲಿ ರೊಟ್ಟಿನೂ ಈ ಸೈಡು ಒತ್ಕೊಬಿಡ್ತಿದ್ದೀನಿ. ಈ ರೊಟ್ಟಿನ ಚಪಾತಿ ಥರ ಆರಾಮಾಗಿ ಲಟ್ಟಿಸ್ಕೊಬಿಡ್ಬೋದು. ಅಷ್ಟರಲ್ಲಿ ಕ್ಯಾಪ್ಸಿಕಮ್ಮಿ ಚೆನ್ನಾಗಿ ಬೆಂದಿತ್ತು. ಇವಾಗ ಕಸ್ತೂರಿ ಮೆಂತೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಒಂದೇ ಕ್ಯಾಪ್ಸಿಕಮ್ ಇದ್ದರೆ ಸಾಕು, ಒಂದು 5 ಜನ ತಿನ್ನೋಷ್ಟು ತುಂಬ ಈಸಿಯಾಗಿ ಕ್ಯಾಪ್ಸಿಕಮ್ ಕರಿ ಮಾಡ್ಬೋದು.